ಹಾಯ್ ಎಲ್ಲ ಸ್ನೇಹಿತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನೋಡ್ರಿ, ಮೊನ್ನೆ ನಡೆದಂತಹ ಪಿ ಡಿ ಒ HK ಭಾಗದ ಪಿ ಡಿ ಒ ಎಕ್ಸಾಮನ್ನು ಕೂಡ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ KPSC ಕಡೆಯಿಂದ ಕೀ ಆನ್ಸರ್ ಕೂಡ ಪ್ರಕಟಿಸಿದ್ದಾರೆ. ಸೊ ಇದರಲ್ಲಿ ಎಲ್ಲರಿಗೂ ಒಂದು ಗೊಂದಲ ಇದೆ, ಸೊ ಒಂದು ಕನ್ಫ್ಯೂಷನ್ ಇದೆ, ಏನಾಗುತ್ತೆ ಏನಿಲ್ಲ, ಮತ್ತೆ ಎಕ್ಸಾಮ್ ನಡೆಸ್ತಾರ, ಏನು ಮಾಡ್ತಾರೆ ಅಂತ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇದೆ. ಯಾಕಂದರೆ ರಾಯಚೂರಿನಲ್ಲಿ ನಡೆದಂತಹ ಸಿಂಧನೂರಿನಲ್ಲಿ ಆ ಒಂದು ಕಾಲೇಜ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳಿಗೆ ಏನು ಎಕ್ಸಾಮ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ. ಸೊ ಅದಕ್ಕೆ ಕಾರಣಕರ್ತರು ಯಾರು? ಸೊ ಇದಕ್ಕೆ ಏನಾಗುತ್ತೆ, ಏನು ಎಕ್ಸಾಮ್ ನಡೆಸ್ತಾರ ಅಥವಾ 12 ಜನಕ್ಕೆ ಏನು ನ್ಯಾಯ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಗೊಂದಲ ಇದೆ. ಸೊ ಹಾಗಾಗಿ ನೋಡ್ರಿ, ಇವಾಗ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಅಂಥೇಳಿ ಕೂಡ ಅವರು ಸ್ಟ್ರೈಕನ್ನು ಮಾಡಿದ್ದಾರೆ. ಇವಾಗ ಕ್ವಶನ್ ಪೇಪರ್ ಬಂದಿಲ್ಲ ಅಂತಂದರೆ ಎಲ್ಲರಿಗೂ ಅನಿಸುತ್ತೆ ಪೇಪರ್ ಲೀಕ್ ಆಗಿದೆ ಅಂತ. ಸೊ ಹಾಗಾಗಿ ಇದಕ್ಕೆ ಒಂದು ಕ್ಲಾರಿಫಿಕೇಷನನ್ನು KPSC ಕೊಡಬೇಕು. ಸೊ ಏನು ಎಕ್ಸಾಮ್ ನಡೆಸ್ತಾರ ಅಥವಾ ಇಲ್ವಾ, ಏನು 12 ಜನಕ್ಕೆ ಎಕ್ಸಾಮ್ ನಡೆಸ್ತಾರ, ಏನು 12 ಜನಕ್ಕೆ ಎಕ್ಸಾಮ್ ನಡೆಸಲ್ಲ ಅಷ್ಟೇ ಕೈ ಬಿಡ್ತಾರ ಏನಂಬೋದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇದೆ. ಸೊ ಹಾಗಾಗಿ ನಮಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಸೊ ಡಿಪಾರ್ಟ್ಮೆಂಟ್ ಆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ ಅಂದರೆ ನಮಗೆ ಆ ಡಿಪಾರ್ಟ್ಮೆಂಟ್ ಮೇಲೆ ಜಾಸ್ತಿ ವಿಶ್ವಾಸವನ್ನು ಇರಬೇಕು. ಸೊ ಈ ಥರ ಅಂದರೆ ಏನಾಗುತ್ತೆ, ನಮಗೆ ಇದೇನಪ್ಪ ಎಕ್ಸಾಮ್ ನಡೆಸುತ್ತೆ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಹುಟ್ಟುತ್ತೆ. ವಿದ್ಯಾರ್ಥಿಗಳು ಬರೆಯುತ್ತಿರುವಂತಹ ಒಂದು ಕೋಣೆಯಲ್ಲಿ 24 ಜನ ಇರುವಂತಹ ಒಂದು ರೂಮಲ್ಲಿ 12 ಕ್ವಶನ್ ಪೇಪರ್ ಬಂದಿದೆ ಅಂದರೆ ಇನ್ನೂ 12 ಕ್ವಶನ್ ಪೇಪರ್ ಎಲ್ಲಿಗೆ ಹೋಯಿತು ಅನ್ನೋದು ಪ್ರಶ್ನೆ. ಯಾಕೆ ಬಂದಿಲ್ಲ ಅನ್ನೋದು ಇದೊಂದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಕಾರಣಕರ್ತರು ಯಾರು? ವಿದ್ಯಾರ್ಥಿಗಳ. ಸೊ ಇದಕ್ಕೆ ಕಾರಣಕರ್ತರು ವಿದ್ಯಾರ್ಥಿಗಳ. ಸೊ ಆ ವಿದ್ಯಾರ್ಥಿಗಳ ವಿರುದ್ಧ ಇವಾಗ 12 ಜನಗಳ ವಿರುದ್ಧ FRI ಅನ್ನು ಕೂಡ ದಾಖಲಿಸಿದ್ದಾರೆ. ಸೊ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದು ನಿಜವಾಗಿ ಸಾಧಿಸಬೇಕು. ಇದಕ್ಕೆ ಕಾರಣಕರ್ತರು ಇವ್ರು ಅಂತ ಹೇಳ್ಬೇಕು. ವಿದ್ಯಾರ್ಥಿಗಳ ಕಾರಣಕರ್ತರಿದ್ರೆ ಅವ್ರ ಹತ್ರ ಆ್ಯಕ್ಷನ್ ತಗೊಳ್ಳಿ, ಅವ್ರ ವಿರುದ್ಧಕ್ಕೆ ಆ್ಯಕ್ಷನ್ ತಗೊಳ್ಳಿ. ಸೊ ಕ್ವಶನ್ ಪೇಪರ್ ಬಂದಿಲ್ಲ ಅಂತಂದರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು? ಕ್ವಶನ್ ಪೇಪರ್ ಯಾಕೆ ಬಂದಿಲ್ಲ? ಸೊ ಅಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗಲ್ವಾ ಕ್ವಶನ್ ಪೇಪರ್ ಬಂದಿಲ್ಲ ಅಂತಂದರೆ ಅರ್ಥ ಏನು? ಸೊ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಎಲ್ಲರೂ ತಿಳ್ಕೊತಾರೆ ಕಾಮನ್ ಆಗಿ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಂದರೆ ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು KPSC ಅಭ್ಯರ್ಥಿಗಳಿಗೆ ಸ್ಪಂದಿಸಬೇಕು. ಏನಂತ ಹೇಳಿ ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಸೊ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ. ಸೊ ಮುಂದೆ ಈ ಥರ ಎಕ್ಸಾಮ್ ಆಗಬಾರ್ದನ್ನೋಗೋಸ್ಕರ. ಸೊ ಸುಮಾರು ಒಂದು ಎಕ್ಸಾಮ್ ಇದೆ ಅಂತಂದರೆ ಅದಕ್ಕೆ 3-4 ವರ್ಷದಿಂದ ಮನೆ ಬಿಟ್ಟು ರೂಮ್ ಮಾಡಿ ಎಲ್ಲೋ ಕಷ್ಟಪಟ್ಟು ಓದ್ತಾ ಇದ್ದಿರ್ತಾರೆ. ಸೊ ಅವರೆಲ್ಲ ಗತಿ ಏನು? ಒಂದು ಊರಿಗೆ ಹೋಗ್ಬೇಕಿತ್ತಂದ್ರೆ ಒಂದು ಎಕ್ಸಾಮ್ ಇದೆ, ಒಂದು ಎಲ್ಲೋ ಬೇರೆ ಕಡೆ ಹಾಕಿದ್ದಾರೆ ಅಂತಂದರೆ ಒಂದು ಬಸ್ ಫೆಸಿಲಿಟಿ ಇರಲ್ಲ, ಒಂದು ಟ್ರೈನ್ ಫೆಸಿಲಿಟಿ ಇರಲ್ಲ, ಇದ್ರೂ ಟೈಮಿಗೆ ಇರಲ್ಲ. ಸೊ ಈ ಥರ ಇದ್ದಾಗ ವಿದ್ಯಾರ್ಥಿಗಳು ಎಲ್ಲ ಎದುರಿಸಿ ಎಕ್ಸಾಮ್ ಬರೀತಾರೆ, ಏನೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ಈ ಥರ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದೊಂದು ಥರ ಈ ಥರ ಎಡ್ವರ್ಟ್ ಆದರೆ ವಿದ್ಯಾರ್ಥಿಗಳು ಯಾವ ಥರ ಎಕ್ಸಾಮ್ ಬರೀಬೇಕು ಹೇಳಿ? ಬರೀಬೇಕಾ ಅಥವಾ ಬರೀಬಾರ್ದಾ? ನೋಡ್ರಿ, ಇವಾಗ ಎಕ್ಸಾಮ್ ನಡೀತಾ ಇದೆ ಅಂತಂದರೆ ಎಷ್ಟು ಸ್ಟ್ರಿಕ್ಟ್ಲಿಯಾಗಿ ಫಾಲೋ ಮಾಡ್ತಾರಲ್ಲ. ಕೈಯಲ್ಲಿ ದಾರ ಇರಬಾರ್ದು ಅಂತ ಹೇಳ್ತಾರೆ, ದಾರ ಇದ್ರೆ ದಾರ ಕಟ್ ಮಾಡ್ತಾರೆ. ಫುಲ್ ಶರ್ಟ್ ಇತ್ತಂದರೆ ಅದಕ್ಕೆ ಹಾಫ್ ಶರ್ಟ್ ಮಾಡಿ ಕಟ್ ಮಾಡಿಬಿಟ್ಟು ಎಕ್ಸಾಮ್ನ ಒಳಗಡೆ ಕಳಿಸ್ತಾರೆ. ಸೊ ಇಷ್ಟೆಲ್ಲ ಮಾಡ್ತಾ ಇರುವಾಗ ಕ್ವಶನ್ ಪೇಪರ್ ಹೇಗೆ ಬರಲ್ಲ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸಂಬಂಧ ಯಾರು? ಅಲ್ಲಿ ಚೀಫ್ ಯಾರು ಇರ್ತಾರೆ, ಸೊ ಎಕ್ಸಾಮನ್ನು ಯಾರು ನಡೆಸ್ತಾ ಇರ್ತಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಸೊ ಯಾಕೆ ಕ್ವಶನ್ ಪೇಪರ್ ಬಂದಿಲ್ಲ ಅನ್ನೋದು ನಿಗದಿಪಡಿಸಿ. ಸೊ ಅದನ್ನು ಸಾಬೀತುಪಡಿಸಿ. ಯಾಕೆ ಬಂದಿಲ್ಲ ಕ್ವಶನ್ ಪೇಪರ್? ಏನು ಮಿಸ್ ಆಯಿತಾ? ಮಿಸ್ ಹೆಂಗಾಯಿತು? ಇಷ್ಟೆಲ್ಲ ಎಕ್ಸಾಮ್ ಸೆಂಟರ್ಗೆ ಕ್ವಶನ್ ಪೇಪರ್ ಕಳಿಸ್ತಾರೆ ಅಂತಂದರೆ ಆ 12 ಕ್ವಶನ್ ಪೇಪರ್ ಎಲ್ಲಿಗೆ ಹೋಯಿತು ಅನ್ನೋದು ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುತ್ತೆ. ಸೊ ಅದು ಲೀಕ್ ಆಗಿದೆ ಅಂತೇಳಿ ಕಾಮನ್ ಆಗಿ ಎಲ್ಲರಿಗೂ ಅನಿಸುತ್ತೆ. ಕ್ವಶನ್ ಪೇಪರ್ ಬಂದಿಲ್ಲ ಅಂದರೆ ಲೀಕ್ ಆಗಿದೆ. 12 ವಿದ್ಯಾರ್ಥಿಗಳ ವಿರುದ್ಧ FRI ಆಗಿದೆ ಇವಾಗ. ಸೊ ಅವರ ಕತೆ ಏನು? ಸೊ ಈ ಥರ ಮಾಡಿದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಸೊ ಆ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನೋಗೋಸ್ಕರ ಸೊ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸೊ ನಾನು ಕೂಡ ಈ ಎಕ್ಸಾಮನ್ನು ಬರೆದಿದ್ದೇನೆ. ಸೊ ಯಾವುದೇ ಒಂದು ಎಕ್ಸಾಮ್ ನಡೆಸಬೇಕಿತ್ತಂದರೆ ಪಾರದರ್ಶಕವಾಗಿ ನಡೆಸಿ. ನೋಡಿರಿ, ನಾವು ಲೋಕಲ್ ಇದ್ದವರು ಬೇರೆ ಡಿಸ್ಟಿಕ್ ಹೋಗ್ಬಿಟ್ಟು ಎಕ್ಸಾಮನ್ನು ಬರೀತೀವಿ. ಸೊ ಎಷ್ಟೋ ಕಷ್ಟ ಇರುತ್ತೆ. ಮೊನ್ನೆ ನಾನು ಹೋಗಿದ್ದೇನಂತಂದರೆ ಸರಿಯಾದ ಟೈಮಿಗೆ ಟ್ರೈನ್ ಇಲ್ಲ, ಟ್ರೈನ್ ನಡೆದ್ರೆ ಕರೆಂಟ್ ಟೈಮಿಗೆ ನಾವು ರೀಚ್ ಆಗಲ್ಲ. ಸೊ ಎಷ್ಟೋ ಕಷ್ಟ ಇರುತ್ತೆ, ಎಷ್ಟೋ ರಶ್ ಇರುತ್ತೆ. ಹೋಗ್ಬೇಕಂತಾರೆ ಒಂದು ಎಕ್ಸಾಮ್ ಇದೆ ಅಂತಂದರೆ ಅದಕ್ಕೆ ಗೌರ್ಮೆಂಟ್ ಅಲ್ಲಿ ಲೋಕಲ್ ಸಂಬಂಧಪಟ್ಟಂತೆ ಏನಾದರೂ ಬಸ್ಸಿನ ವ್ಯವಸ್ಥೆ ಆದರೂ ಮಾಡಬೇಕು. ಯಾಕಂದರೆ ಅವತ್ತು ಎಕ್ಸಾಮ್ ಇದೆ ಅಂತಂದರೆ ಜಾಸ್ತಿ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗ್ತಾರೆ. ಒಂದು ಎಕ್ಸಾಮ್ ಇದೆ ಅಂತಂದರೆ ಆ ಡೇಟಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ವಿದ್ಯಾರ್ಥಿಗಳಿಗೆ ಲೋಕಲಲ್ಲಿ ಹಾಕಲ್ಲ. ಏನಂತಾರೆ, ಲೋಕಲಲ್ಲಿ ಹಾಕಿದ್ರೆ ಸ್ಕ್ಯಾಮ್ ಆಗುತ್ತೆ, ಅದು ಆಗುತ್ತೆ ಅಂತಂತಾರೆ. ಸೊ ಇಷ್ಟು ನಾವು ಬೇರೆ ಬೇರೆ ಡಿಸ್ಟಿಕ್ ಹೋಗ್ಬಿಟ್ಟು ಬರಿತೀವಲ್ಲ, ಬೇರೆ ಬೇರೆ ಡಿಸ್ಟಿಕ್ ಹೋಗ್ಬಿಟ್ಟು ಬರೆದಾಗ ಕೂಡ ಈ ಥರ ಆದರೆ ಏನು ವ್ಯತ್ಯಾಸ? ಸೊ ಅದಕ್ಕೆ
ಲೋಕಲಲ್ಲಿ ಹಾಕಿ ಸರ್. ಯಾಕಂತಂದರೆ ಲೋಕಲ್ ಅಭ್ಯರ್ಥಿಗಳು ಲೋಕಲಲ್ಲಿ ಬರ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ, ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲ ಥರದ ಖರ್ಚು ಕೂಡ ಉಳಿಯುತ್ತೆ. ಎಲ್ಲ ವಿದ್ಯಾರ್ಥಿಗಳದ್ದು ಒಂದೇ ಪರಿಸ್ಥಿತಿ ಇರಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರ್ತಾರೆ. ಸೊ ಒಂದೊಂದು ಟೈಮಿಗೆ ಖರ್ಚಿಗೂ ಕೂಡ ಇರಲ್ಲ. ಒಂದಿನ ಮುಂಚೆ ಸ್ಟೇ ಮಾಡಬೇಕಿತ್ತಂದರೆ ಅಲ್ಲಿ ಲಾಡ್ಜ್ ಎಲ್ಲ ನೋಡ್ಕೊಳ್ಬೇಕು. ಸೊ ಒಂದು ಪೇಪರ್ ಏನೋ ಒಂದು ಸ್ಕ್ಯಾಮ್ ಆಗುತ್ತೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಯಾರು? ವಿದ್ಯಾರ್ಥಿಗಳಂತ ಅಲ್ಲ. ಸೊ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹಾಕಬೇಡಿ. ನನ್ನ ಒಪಿನಿಯನ್, ನೀವು ಸ್ಟ್ರಿಕ್ಟ್ಲಿ ನಡೆಸಿ, ಎಷ್ಟು ಸ್ಟ್ರಿಕ್ಟ್ಲಿ ನಡೆಸ್ತಾರೆ ನಡೆಸಿ. ಲೋಕಲಲ್ಲಿ ಅಭ್ಯರ್ಥಿಗಳಿಗೆ ಲೋಕಲಲ್ಲೇ ಹಾಕಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ. ಲೋಕಲಲ್ಲಿ ವಿದ್ಯಾರ್ಥಿಗಳು ಹಾಕಿದ್ರೆ ಅವ್ರು ಪೇಪರ್ ಔಟ್ ಮಾಡ್ತಾರಂತ ಅಂತಾರೆ. ವಿದ್ಯಾರ್ಥಿಗಳು ಹೆಂಗೆ ಪೇಪರ್ ಔಟ್ ಮಾಡೋಕ್ಕೆ ಸಾಧ್ಯ ರೀ? ಸೊ ಎಕ್ಸಾಮಲ್ಲಿರುವಂಥ ಸೂಪರ್ವೈಸರು, ಅದಕ್ಕೆ ಸಂಬಂಧಪಟ್ಟಂಥ ಚೀಫ್ಗಳು ಇರ್ತಾರಲ್ಲ, ಸೊ ಅವ್ರಿಗೆ ಬೇರೆ ಕಡೆ ಹಾಕಿ. ಸೊ ಅವ್ರಿಗೆ ಬೇರೆ ಕಡೆ ಹಾಕಿಬಿಟ್ಟು ಲೋಕಲ್ ವಿದ್ಯಾರ್ಥಿಗಳಿಗೆ ಲೋಕಲ್ ಕಡೆ ಹಾಕಿ. ಇದೊಂದು ಆಗ್ಬೋದಲ್ಲ? ಸೊ 12 ಜನಗಳಿಗೆ ಮೋಸ ಆಗದೆ ಥರ. ಸೊ 12 ಜನಗಳಿಗೆ ಮೋಸ ಆಗಬಾರ್ದು. ಎಕ್ಸಾಮ್ ಆದರೆ ಎಕ್ಸಾಮ್ ನಡೆಸಿ. ಯಾವುದೇ ಕಾರಣಕ್ಕೂ ಒಂದು ಅಭ್ಯರ್ಥಿಗಳಿಗೆ ಮೋಸ ಆಗಬಾರ್ದು. ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದಷ್ಟು ಮಟ್ಟಿಗೆ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಲುಪಬೇಕು. ಸೊ ವಿದ್ಯಾರ್ಥಿಗಳ ಕಷ್ಟ ಏನೆಂಬುದು ಗೊತ್ತಾಗಬೇಕು. ಸೊ ವಿದ್ಯಾರ್ಥಿಗಳು ಎಷ್ಟೋ ಕಷ್ಟಪಟ್ಟು ಹೋಗ್ಬಿಟ್ಟು ಒಂದು ಎಕ್ಸಾಮನ್ನು ಫೇಸ್ ಮಾಡ್ತಾರೆ. ಸೊ ಅವರಿಗೆ ಎಕ್ಸಾಮ್ ಬಂದ ಮೇಲೆ ಈ ಥರ ಯಾವುದೋ ಒಂದು ಘಟನೆ ಆದಂದಮೇಲೆ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಕಟ ಆಗುತ್ತೆ ಹೇಳಿ. ಸೊ ಹಾಗಾಗಿ ಯಾವುದೇ ಥರದ ಮೋಸ ಆಗಬಾರ್ದು. 12 ಜನಕ್ಕೆ ನ್ಯಾಯ ಸಿಗಬೇಕು. ಸೊ ಮುಂದೆ ಯಾವುದೇ ಎಕ್ಸಾಮ್ ನಡೆಸಿದ್ರು ಕೂಡ ಪಾರದರ್ಶಕವಾಗಿ ನಡೆಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. KPSC ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನಂತಂದರೆ, ಆದಷ್ಟು ಬೇಗ ಇದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಿ ಸರ್. ಧನ್ಯವಾದಗಳು.